ಹಲೋ ಎವ್ರಿವನ್, ದಿಸ್ ಈಸ್ ಸಾಯಿ. ವೆಲ್ಕಮ್ ಟು ಮ್ಯಾಚ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಇವತ್ತು ನಾವು RRB NTPC ಅಂಡರ್ ಗ್ರಾಜುಯೇಟ್ನ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಟಾಪಿಕ್ ಆಗಿರುವಂತಹ ಕಾಂಪೌಂಡ್ ಇಂಟ್ರೆಸ್ಟ್ನ ಕಂಪ್ಲೀಟ್ ಟಾಪ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ. ಸೊ ಯಾರೆಲ್ಲ NTPC ಅಂಡರ್ ಗ್ರಾಜುಯೇಟ್ಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ ಅವ್ರಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕ್ವಶನ್: if the interest earned during the second year on a certain sum is 5,520 and the rate of interest is 20% per annum compounded annually, then the sum is ಅಂತ ಕೇಳಿದ್ದಾರೆ. ಒಂದು ಮೊತ್ತದ ಮೇಲೆ ಎರಡನೇ ವರ್ಷದಲ್ಲಿ ಗಳಿಸಿದ ಬಡ್ಡಿ 5,520 ಆಗಿದ್ದು ವಾರ್ಷಿಕ 20% ಸಂಯೋಜಿತ ಬಡ್ಡಿ ಮೀನ್ಸ್ ಚಕ್ರ ಬಡ್ಡಿ ಇದರ ಇದ್ರೆ ಆ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಪ್ರಿನ್ಸಿಪಲ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಏನು ಕೊಟ್ಟಿದ್ದಾರೆ? ಕೊಟ್ಟಿರೋದು ಬಂದ್ಬಿಟ್ಟು ಸೆಕೆಂಡ್ ಇಯರ್ದು ಸಮ್ ಕೊಟ್ಟಿದ್ದಾರೆ. ಎಷ್ಟು ಇಂಟ್ರೆಸ್ಟ್? ದಟ್ ಈಸ್ 5,520 ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 20%. ನಾವೇನು ಫೈಂಡ್ ಔಟ್ ಮಾಡಬೇಕು? ಪ್ರಿನ್ಸಿಪಲ್ ಅಲ್ವಾ? ಸೊ ಈ ತರ ಪ್ರಶ್ನೆ ಬಂದಾಗ ಸೊ ಪ್ರಿನ್ಸಿಪಲ್ ಕ್ಲಿಯರ್. ಸೊ ಪ್ರಿನ್ಸಿಪಲ್ನ ಹೇಗೆ ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ರೇಟ್ ಕೊಟ್ಟಿದ್ದಾರಲ್ವಾ ಅದರಿಂದ ನಾವು ಪ್ರಿನ್ಸಿಪಲ್ನ ಫೈಂಡ್ ಔಟ್ ಮಾಡ್ಬೋದು. ಕ್ಲಿಯರ್? ನೋಡಿ, ಸೊ 20% ಅಂದ್ರೆ ಎಷ್ಟಪ್ಪ? 1/5. ಸೆಕೆಂಡ್ ಇಯರ್ ಮೀನ್ಸ್ 2 years ಅಂತ ಅರ್ಥ. ಇದಕ್ಕಿಂತ ಮುಂಚೆ 1 ವರ್ಷ ಆಗಿರುತ್ತಲ್ವಾ, ಸೊ ಸ್ಕ್ವೇರ್ ಮಾಡಿ. ಕ್ಲಿಯರ್? ಸೊ 5 ಸ್ಕ್ವೇರ್ ಎಷ್ಟು? 25. ಸೊ ಹಾಗಾದ್ರೆ 25 ಪಾರ್ಟ್ಸ್ ಏನಾಯ್ತು? ಪ್ರಿನ್ಸಿಪಲ್ ಆಯ್ತು. ಯಾಕೆ ಸ್ಕ್ವೇರ್ ಮಾಡಿದ್ರೆ? 2 ವರ್ಷ. ಯಾಕೆ ಕೆಳಗಡೆ ತಗೊಂತಿದ್ದೀನಿ ಅದನ್ನು ಸಮೇತ ಹೇಳ್ತೀನಿ. ಇದು ಯಾವಾಗಲೂ ಸಮೇತ ಏನು? ಪ್ರಿನ್ಸಿಪಲ್. ಇದೇನಿದು ಯಾಡ್ ಆದ್ರೆ ಅದು ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಇದು ನೆನ್ಪಿಟ್ಕೋಬೇಕು. ಕ್ಲಿಯರ್? ಸೊ 25 ಪಾರ್ಟ್. ಈಗ ನಮ್ಮ ಪ್ರಿನ್ಸಿಪಲ್ ಏನು ಸಿಕ್ತು? 25 ಪಾರ್ಟ್ ಸಿಕ್ತು. ಕ್ಲಿಯರ್? ಸೊ ಇದರಲ್ಲಿ ಮೊದಲನೇ ವರ್ಷ 20%, ಎರಡನೇ ವರ್ಷ 20% ಅಂತೆ. ಕ್ಲಿಯರ್? ಸೊ 25ಗೆ 20% ಎಷ್ಟು? ದಟ್ ಈಸ್ 5. ಈಗೇನು ಇದು ಸಮೇತ 5. ಇದು ಸಿಂಪಲ್ ಇಂಟ್ರೆಸ್ಟ್ ಆಯ್ತು. ಬಟ್ ಕೇಳಿರೋದೇನು? ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೇನು? ಸೊ ಸಿಂಪಲ್ ಇಂಟ್ರೆಸ್ಟ್ ಮೊದಲ 2 ವರ್ಷನೂ ಮೊದಲನೇ ವರ್ಷ ಸೇಮ್ ಇರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ? ಮತ್ತೆ ಇಂಟ್ರೆಸ್ಟ್ಗೆ ಇಂಟ್ರೆಸ್ಟ್ ಆಗುತ್ತೆ. ಕ್ಲಿಯರ್? ಸೊ ಮತ್ತೆ 5ಗೆ 20% ಎಷ್ಟು? ದಟ್ ಈಸ್ 1. ಕ್ಲಿಯರ್? ಇದು ಮೊದಲನೇ ವರ್ಷ, ಇವೆರಡು ಏನು ನಮಗೆ ಎರಡನೇ ವರ್ಷದ್ದು. ಹಾಗಾದ್ರೆ ಎರಡನೇ ವರ್ಷದ ಪಾರ್ಟ್ ಎಷ್ಟಾಯ್ತು? 6 ಪಾರ್ಟ್ಸ್. ಕ್ಲಿಯರ್? ಸೊ ಅಕಾರ್ಡಿಂಗ್ ಟು ಕ್ವಶನ್ ಇದೇನು 6 ಪಾರ್ಟ್ಸ್ ಅಲ್ಲ, ಸಮ್ ಅಮೌಂಟ್ ಕೊಟ್ಟಿದ್ದಾರೆ. ಏನು? 5,520. ನಾವೇನು ಫೈಂಡ್ ಔಟ್ ಮಾಡಬೇಕು? ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಎಷ್ಟು? 25. ಕ್ಲಿಯರ್? ಸೊ 6 1 ಜಾ 6 9 ಜಾ 54. ರಿಮೈನಿಂಗ್ ಎಷ್ಟು? 1 ಅಂಡ್ 12 ಉಳಿತು. 6 2 ಜಾ ಅಂಡ್ 0 ಅಲ್ವಾ? 6 × 920 ದಟ್ ಈಸ್ ಈಕ್ವಲ್ ಟು 5,520 ಆಯಿತು. ನಾವೇನು ಫೈಂಡ್ ಔಟ್ ಮಾಡಬೇಕು? ಪ್ರಿನ್ಸಿಪಲ್. ಪ್ರಿನ್ಸಿಪಲ್ಗೂ 920ನ ಮಲ್ಟಿಪಲ್ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಈಸಿಯಾಗಿ ಸಿಗುತ್ತೆ. ಕ್ಲಿಯರ್? 25 × 920. ಕ್ಲಿಯರ್? ಸೊ ಮಲ್ಟಿಪ್ಲಿಕೇಶನ್ ಕಷ್ಟ ಆದರೆ ನಾವೇನು ಮಾಡೋಣ? ಡಿವೈಡೆಡ್ ಬೈ 4 ಅಂಡ್ ಇಂಟು 4 ಮಾಡಿದ್ರೆ ಡೈರೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಕ್ಲಿಯರ್? ಸೊ 4 1 ಜಾ 4 23 ಜಾ. ಕ್ಲಿಯರ್? ಸೊ 25 × 4 ಎಷ್ಟು? 100. 100 × 23 ಎಷ್ಟು? 2,300. 1 0 ಇದಲ್ಲ. ಸೊ 23,000 ಟು 23,000. ಅರ್ಥ ಆಯ್ತು ಅನ್ಕೊಳ್ತಿದ್ದೀನಿ. ಕ್ಲಿಯರ್? ಅವ್ರು ಏನು ಕೊಟ್ಟಿರ್ತಾರೆ ಅಂದ್ರೆ, ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಸಮ್ ಕೊಟ್ಟಿರ್ತಾರೆ. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಗೆ ಗೊತ್ತು ಏನು? ಸೊ ಎನಿ ಪರ್ಸೆಂಟೇಜ್, ಫಾರ್ ಎಕ್ಸಾಂಪಲ್ 8 ಅನ್ಕೊಳ್ಳಿ. 8% ಅಂದ್ರೆ ಏನು? 2/25. ಕ್ಲಿಯರ್? ಈ 25 ಏನು? ಒರಿಜಿನಲ್ ವ್ಯಾಲ್ಯೂ. ಇಟ್ ಮೀನ್ಸ್ ಇದು ಪ್ರಿನ್ಸಿಪಲ್ನ ವ್ಯಾಲ್ಯೂ. ಕ್ಲಿಯರ್? ಸೊ +2 ಆ್ಯಡ್ ಆದರೆ ಇದು ಕಾಂಪೌಂಡ್ ಇಂಟ್ರೆಸ್ಟ್. ಇಷ್ಟು ಅರ್ಥ ಆಯ್ತು ಅನ್ಕೊಳ್ತಿದ್ದೀನಿ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ಇದೆ. ಇದನ್ನು ಸಮೇತ ಸ್ವಲ್ಪ ಸ್ಪೀಡಲ್ಲಿ ಮಾಡಿ. ಮೂರನೇ ಪ್ರಶ್ನೆ ವಿದಿನ್ ಸೆಕೆಂಡ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಫೈಂಡ್ ಔಟ್ ಯಾವ ತರ ಮಾಡಬೇಕು ಅನ್ನೋದನ್ನ ಸಮೇತ ನಿಮಗೆ ಹೇಳ್ಕೊಡ್ತೀನಿ. ಕ್ಲಿಯರ್? ನೋಡಿ, ಸೆಕೆಂಡ್ ಕ್ವಶನ್: ಇಫ್ ದ ಇಂಟ್ರೆಸ್ಟ್ ಅರ್ನ್ ಡ್ಯೂರಿಂಗ್ ದ ಸೆಕೆಂಡ್ ಇಯರ್ ಆನ್ ಎ ಸರ್ಟೇನ್ ಸಮ್ ಈಸ್ 3,342 ಅಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 20% ಪರ್ ಆನಮ್ ಕಾಂಪೌಂಡೆಡ್ ಆನ್ಯುಯಲಿ, ದೆನ್ ದ ಸಮ್ ಈಸ್ ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ಒಂದು ಮೊತ್ತದ ಮೇಲೆ ಎರಡನೇ ವರ್ಷದಲ್ಲಿ ಗಳಿಸಿದ ಬಡ್ಡಿ 3,342 ಆಗಿದ್ದು
ವಾರ್ಷಿಕ 20% ಚಕ್ರ ಬಡ್ಡಿ ದರ ಇದ್ರೆ ಆ ಮೊತ್ತ ಎಷ್ಟು ಅಂತ. ಸೇಮ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂಡ್ ಸೆಕೆಂಡ್ ಇಯರ್ದು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಇಷ್ಟೇ ಕೊಟ್ಟಿರೋದು. ಸೊ 20% ಅಂದ್ರೆ ಏನು, ಎಗೈನ್ 1/5 ಅಲ್ವಾ. ಸೊ ಸೆಕೆಂಡ್ ಇಯರ್ ಮೀನ್ಸ್ 2 years ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಸ್ಕ್ವೇರ್ ಮಾಡಿದ್ರೆ 25 ಪಾರ್ಟ್ಸ್ ಏನಾಯ್ತು ನಮಗೆ, ಪ್ರಿನ್ಸಿಪಲ್ ಆಯ್ತು. ಕ್ಲಿಯರ್ ಅಂದ್ರೆ ಮೂಲ ದರ. ಕ್ಲಿಯರಾ? ಸೊ ಎಗೈನ್ ಮೊದಲನೇ ವರ್ಷ 20%, ಎರಡನೇ ವರ್ಷ 20%. ಸೇಮ್ ಏನಾಗುತ್ತೆ, ಇಲ್ಲಿ 5 ಬರುತ್ತೆ, ಇಲ್ಲೂ ಸಮೇತ 5 ಬರುತ್ತೆ. ಎಗೈನ್ ಇಲ್ಲಿ ಇದಕ್ಕೆ 20% ಎಷ್ಟು, 1 ಅಲ್ವಾ. ಸೊ ಸೆಕೆಂಡ್ ಇಯರ್ದು ಎಷ್ಟು ಪಾರ್ಟ್ ಆಯ್ತು, 6 ಪಾರ್ಟ್ಸ್. 6 ಭಾಗದು ಎಷ್ಟಂತೆ, 3342 ಅಲ್ವಾ. ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಸಾರಿ ಪ್ರಿನ್ಸಿಪಲ್ ಏನು ಫೈಂಡ್ ಔಟ್ ಮಾಡಬೇಕು, 25. ಕ್ಲಿಯರ್? ಸೊ 6 5 ಜಾ 30, ರಿಮೈನಿಂಗ್ 3 ಉಳಿತು 34 ಆಯಿತು. 6 5 ಜಾ 30, ರಿಮೈನಿಂಗ್ 4 ಉಳಿತು 42 ಆಯಿತು. 6 7 ಜಾ. ಕ್ಲಿಯರ್? ಸೊ ನಾವು ಇಲ್ಲೂ ಏನು ಮಾಡಬೇಕು, ಮಲ್ಟಿಪಲ್ ಮಾಡಬೇಕು. 557 ಇಂಟು 25. ಸೊ ಇಲ್ಲಿ ನಾವು ಡಿವೈಡೆಡ್ ಬೈ 4 ಮತ್ತೆ ಮಲ್ಟಿಪ್ಲೈ ಬೈ 4 ಮಾಡೋಕ್ಕಾಗಲ್ಲ. ಯಾಕಾಗಲ್ಲ, ಇಲ್ಲಿ ನೋಡಿ, ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗಲ್ಲ. ಕ್ಲಿಯರ್? 4 ಇಂದ ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗ್ತಾ ಇತ್ತು 20. ಕ್ಲಿಯರ್? ಹಾಗಾಗಿ ಅಲ್ವಾ. ಸೊ ಈಗ ಡೈರೆಕ್ಟ್ ಮಲ್ಟಿಪಲ್ ಮಾಡೋಣ. ಸೊ 5 ಇಂಟು 7 35 ಆಗುತ್ತೆ, ಲಾಸ್ಟಲ್ಲಿ 0 ಬರುತ್ತೆ, ಹೋಯ್ತು. ಇಷ್ಟು ಒಂದು ಆಪ್ಷನ್ ಹೋಯ್ತು. ನೆಕ್ಸ್ಟ್ ನೋಡೋಣ ಬನ್ನಿ. 25 ಇಂಟು 7 ಎಷ್ಟಪ್ಪ, ದಟ್ ಈಸ್ 175. 5 ಇಲ್ಲಿ 17 ಕ್ಯಾರಿ. 25 ಇಂಟು 5 ಎಷ್ಟು, 125. 125 ಪ್ಲಸ್ 17 ಎಷ್ಟು, 142. ಕ್ಲಿಯರ್? ಸೊ ಲಾಸ್ಟಲ್ಲಿ 25 ಬರಬೇಕು. ಇನ್ನು ನಾನೇನು ಮಾಡೋಕ್ಕೆ ಹೋಗಲ್ಲ, ನನಗೆ ಆನ್ಸರ್ ಸಿಕ್ಬಿಡ್ತು. ನಾನು ಪೂರ್ತಿ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಮಗೆ ಸೊಲ್ಯೂಷನ್ ಈಸಿಯಾಗಿ ಸಿಕ್ಬಿಡ್ತು. ಕ್ಲಿಯರ್? ಸೊ ಇಲ್ಲ ಸರ್ ನಾವು ಮಾಡಬೇಕು ಅಂದರೆ ಸೊ ತೊಂದರೆ ಇಲ್ಲ, ಮಾಡೋಣ ಬನ್ನಿ. ಕ್ಲಿಯರ್? ಫೈವ್ 57 ಇಂಟು 25 ಅಲ್ವಾ. 25 7 175, ದಟ್ ಈಸ್ 5 ಇಲ್ಲಿ 17 ಕ್ಯಾರಿ. 25 ಇಂಟು 5 125 ಪ್ಲಸ್ 17 142, 14 ಕ್ಯಾರಿ. 25 ಇಂಟು 5 ದಟ್ ಈಸ್ 125 ಪ್ಲಸ್ 14 ಎಷ್ಟು, 139. ಸೊ ನಾನು ಹೇಳ್ದಲ್ವ, ಮಾಡೋ ಅವಶ್ಯಕತೆ ಇಲ್ಲ, ಸೊಲ್ಯೂಷನ್ ಈಸಿಯಾಗಿ ಸಿಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರಾ? ಸೊ ಇಲ್ಲಂದ್ರೆ ಮಾಡೇ ಬಿಡೋಣ ಬನ್ನಿ. ಸೊ 10% ಅಂದ್ರೆ ಏನಪ್ಪ, 1/10. ಸೊ ಹಾಗಾದ್ರೆ 10 ಸ್ಕ್ವೇರ್ ಎಷ್ಟು, 100 ಪಾರ್ಟ್ಸ್. ಪ್ರಿನ್ಸಿಪಲ್ ಎಷ್ಟು, 100 ಪಾರ್ಟ್ಸ್. ಇದಕ್ಕೆ 10% ಮೊದಲನೇ ವರ್ಷ 10, ಇದಕ್ಕೆ 10% 10. ಸೊ ಇದಕ್ಕೆ 10% 1. ಸೊ ಹಾಗಾದ್ರೆ ಎಷ್ಟು ಪಾರ್ಟ್ ಆಯಿತು, ಎರಡನೇ ವರ್ಷದ್ದು 11 ಪಾರ್ಟ್ ಆಯಿತು. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಇದೆಷ್ಟು, 5 to 1 4. ಕ್ಲಿಯರ್? ಸೊ 11 4 ಜಾ 44, ರಿಮೈನಿಂಗ್ ಎಷ್ಟು ಉಳಿತು, 8 ಉಳಿತು, 81 ಆಯಿತು. 11 7 ಜಾ 77, ಎಷ್ಟು ಉಳಿತು, 4 ಉಳಿತು. ಹಾಗಾದ್ರೆ ಇದು ಎಷ್ಟಾಯಿತು, 44 ಆಯಿತು. ಸೊ 11 4 ಜಾ ದಟ್ ಈಸ್ 47400. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ಆನಂದ್ ಎಸ್ ₹1407. ಈ ಟೈಪ್ ಆಫ್ ಕ್ವಶನ್ಸ್ ನಾವು ತುಂಬ ಅಂದರೆ ತುಂಬ ಮಾಡಿದ್ವಿ. ಬಿಕಾಸ್ ನೋಡಿ, ಸೊ ಕಂಪೌಂಡ್ ಇಂಟ್ರೆಸ್ಟಲ್ಲಿ ಏನು ಮಾಡಿದ್ರು, 24 ಪ್ರಶ್ನೆಗಳನ್ನ ಕೇಳಿದ್ದಾರೆ ಗ್ರಾಜುಯೇಟ್ ಲೆವೆಲಲ್ಲಿ, ಮೊನ್ನೆ ಆಯ್ತಲ್ವಾ. ಸೊ ಅದರಲ್ಲಿ 12 ಕ್ವಶನ್ಸು ಡೈರೆಕ್ಟ್ ಇದರಿಂದನೇ ಬಂದಿದೆ. ಸೊ ಜಸ್ಟ್ 1407 1314 ಸಮಥಿಂಗ್ ಕೊಡೋದು, 10% 5% ಏನೋ ಒಂದು ಕೊಟ್ಬಿಡೋದು. ಆಮೇಲೆ 15 ಇಯರ್ಸ್ ಮತ್ತು 16 ಇಯರ್ಸ್ಗೆ ಡಿಫ್ರೆನ್ಸ್ ಎಷ್ಟು, 1. ಅದೇ ಥರ 17 ಇಯರ್ಸ್ 18 ಇಯರ್ಸ್ ಆದರೂ ಕೊಡ್ಬೋದು, 19 ಇಯರ್ಸ್ 20 ಇಯರ್ಸ್ ಆದ್ರೂ ಕೊಡ್ಬೋದು. ಅವ್ರು ಯಾವ ಥರ ಬೇಕಾದ್ರೂ ಕೇಳ್ಬೋದು. ಈ ಥರ ಪ್ರಶ್ನೆಗಳು 12 ಕೇಳಿದ್ರೆ ಅಂದರೆ 50% ಆಫ್ ದ ಕ್ವಶನ್ಸ್ ದೇ ಆಸ್ಕ್ಡ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಅಂತ. ಕ್ಲಿಯರ್? ಸೊ ಮಾಡೋಣ ಬನ್ನಿ. ದಟ್ ಈಸ್ ಇದು ಮಾಡಬೇಕಂದ್ರೆ ನಮ್ಗೆ ಏನು ಗೊತ್ತಿರಬೇಕು, ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಏನು, ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರಿನ್ಸಿಪಲ್, ಯಾವಾಗ ಇಂಟ್ರೆಸ್ಟ್ ಈಕ್ವಲ್ ಆದರೆ. ಕ್ಲಿಯರ್? ಸೊ ಓದೋಣ ಬನ್ನಿ. Anand has ₹1407 with him. He divides this amount between two sons, Anil and Ashok, and asks them to invest their respective shares at a compound interest rate of 10% per annum, compounded annually. It is observed that Anil's investment amounts to the same value after 15 years as Ashok's investment does after 16 years. How much did Anand give to Ashok ಅಂತ ಕೇಳಿದ್ದಾರೆ. ಕ್ಲಿಯರ್? ನೋಡಿ, ಇನ್ವೆಸ್ಟ್ಮೆಂಟ್ ಈಕ್ವಲ್ ಇದ್ರೆ, ಆರ್ ಇಂಟ್ರೆಸ್ಟ್ ಈಕ್ವಲ್ ಇದ್ರೆ ನಾವೇನು ಮಾಡ್ಬೋದು, ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/p ನ ಯೂಸ್ ಮಾಡ್ಬೋದು. ಕ್ಲಿಯರ್? ಸೊ ಆನಂದ್ ಅವ್ರ ಬಳಿ ₹1407 ಇದೆ ಅಂತೆ.
ಅವ್ರು ಏನು ಮಾಡ್ತಾರೆ, ಇಬ್ಬರು ಪುತ್ರರಿಗೆ ಅನಿಲ್ ಮತ್ತು ಅಶೋಕ್ ಅಂತ ಇಬ್ರು ಇದ್ದಾರೆ, ತಗೊಳ್ರಪ್ಪ ನಿಮ್ಗೆ 10% ಬಡ್ಡಿ ಹೋಗಿ ಈ ಥರ ಬ್ಯಾಂಕಲ್ಲಿ ಆಗ್ಬಿಡಿ ಅಂತ ಹೇಳ್ತಾರೆ ಅಲ್ವಾ. ಸೊ ಅನಿಲ್ ಅವರ ಹೂಡಿಕೆ 15 ವರ್ಷಗಳ ನಂತರ, ಅಂದ್ರೆ ಅನಿಲ್ ಅವ್ರದ್ದು 15 ವರ್ಷಗಳ ನಂತರ, ಅಶೋಕ್ ಅವ್ರದ್ದು 16 ವರ್ಷಗಳ ನಂತರ ಸೇಮ್ ಆಗಿರುತ್ತೆ. ಅಂದ್ರೆ ನೋಡಿ, 15 ವರ್ಷಗಳ ನಂತರ ಅನಿಲ್ ಅವರ ಹೂಡಿಕೆ 15 ವರ್ಷಗಳ ನಂತರ ಅಂದ್ರೆ ಅಶೋಕ್ಗಿಂತ ಅನಿಲ್ ಏನ್ ಮಾಡಿರ್ತಾನೆ, ಸ್ವಲ್ಪ ಜಾಸ್ತಿ ಹಾಕಿರ್ತಾನೆ ಅಂತ. ಇಟ್ ಮೀನ್ಸ್ ಇದು ಕಂಪ್ಲೀಟ್ಲಿ ಡಿವೈಡೆಡ್ ಬೈ 2 ಆಗಲ್ಲ ಅಂತ ಅರ್ಥ, ಒಂದು ಪಾರ್ಟ್ ಜಾಸ್ತಿ ಆಗಿರುತ್ತೆ ಅಂತ ಅರ್ಥ. ಕ್ಲಿಯರ್? ಸೊ ನೋಡಿ, ಏನು ಬೇಕಾಗಿಲ್ಲ ನಮಗೆ. ಎಷ್ಟು ಸರ್ ಎಷ್ಟು ಇಯರ್ಸು? 1 ಇಯರ್ ಡಿಫ್ರೆನ್ಸ್. ಸೊ 1 ಇಯರ್ 10% ಅಂದ್ರೆ ಎಷ್ಟು? 10 ಇರೋದು ಏನಾಗುತ್ತೆ? 11 ಆಗುತ್ತೆ. ಕ್ಲಿಯರ್? ಇದು ರೇಟು. ಸೊ ಪ್ರಿನ್ಸಿಪಲ್ ಏನಾಗುತ್ತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ, ಇಲ್ಲಿ ಹೇಳಿದ್ವಲ್ಲ. ಸೊ 11:10 ಆಗುತ್ತೆ. ಸೊ ಟೋಟಲ್ ಪಾರ್ಟ್ ಎಷ್ಟು? 21. ಸೊ 21 ನ ವ್ಯಾಲ್ಯೂ ಎಷ್ಟು? 1407. ಕ್ಲಿಯರ್? ಸೊ ಇದು ಅನಿಲ್ದು ಮತ್ತು ಇದು ಏನು? ಅಶೋಕ್ದು. ಅವ್ರು ಏನು ಕೇಳಿದ್ದಾರೆ? ಅಶೋಕ್ದು. ಅಶೋಕ್ದು ಅಂದ್ರೆ ಎಷ್ಟು? 10. ಕ್ಲಿಯರ್? ಸೊ 21 1 21 6 ದಟ್ ಈಸ್ 126. ರಿಮೈನಿಂಗ್ ಎಷ್ಟು ಉಳಿತು? 14 ಉಳಿತು. ಎಗೈನ್ 147 ಆಯಿತು. ದಟ್ ಈಸ್ ಎಗೈನ್ ಏನಾಗುತ್ತೆ ನಮಗೆ? 7 ಕ್ಲಿಯರ್? ಸೊ 67 into 10 ಹೌ ಮಚ್? ದಟ್ ಈಸ್ 670. ಕ್ಲಿಯರ್? ಇಷ್ಟು. ಓಕೆನಾ? ನೋಡಿ, ಇಲ್ಲಿ 10 ಪಾರ್ಟ್ಸ್ ಇದೆ ಅಲ್ವಾ. ಸೊ 10 ಮಲ್ಟಿಪಲ್ ಆಗಿರಬೇಕು, ಇವೆರಡು ಹೋಯ್ತು. ಕ್ಲಿಯರ್? ಒಂದು ವೇಳೆ 11 ಮಲ್ಟಿಪಲ್ ಅನಿಲ್ ಅವ್ರದ್ದು ಕೇಳಿದ್ರೆ 11 ಮಲ್ಟಿಪಲ್ ಚೆಕ್ ಮಾಡ್ಬೋದು, ತೊಂದರೆ. ನೆಕ್ಸ್ಟ್ ಸೇಮ್ ಟೈಪ್ ಆಫ್ ಕ್ವಶನ್ಸ್. ನಾನು ಮೊದಲನೇ ಪ್ರಶ್ನೆ ಏನು ಹೇಳ್ತೀನಿ ನಿಮ್ಗೆ ಕ್ಲಾರಿಟಿಯಾಗಿ ಹೇಳ್ಬಿಡ್ತೀನಿ. ಇನ್ನು ಉಳಿದಿರೋ 2 ಕ್ವಶನ್ಸು ಪಟಾಪಟ್ ಅಂತ ಮಾಡೋಣ. ಓಕೆನಾ? ಸೊ ಅಜಯ್ ಹ್ಯಾಸ್ ₹1404 with him. ಕ್ಲಿಯರ್? he divides this amount between 2 sons, ಪ್ರಕಾಶ್ ಅಂಡ್ ಗೋಪಾಲ್. ಅಜಯ್ ಅನ್ನೋರು ಇದ್ದಾರೆ, ಅವ್ರ ಹತ್ರ ₹1404 ಇದೆ. ಅವರು ಪ್ರಕಾಶ್ ಮತ್ತು ಗೋಪಾಲ್ ಅಂತ ಅವರಿಬ್ಬರು ಸನ್ಸ್ ಇರ್ತಾರೆ. ಅವ್ರಿಗೆ 8% ಪರ್ ಆ್ಯನಮ್, ಅಂದ್ರೆ 8% ಪರ್ ಆ್ಯನಮ್ ಅಲ್ಲಿ ಈ ತರ ಏನು 8% ಸಂಯೋಜಿತ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ಹೇಳ್ತಾರೆ. ಕ್ಲಿಯರ್? ಸೊ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಕ್ಲಿಯರ್? ಪ್ರಕಾಶ್ ಅವರ ಹೂಡಿಕೆ 18 ವರ್ಷಗಳ ನಂತರ ಮತ್ತು ದೊರಕುವ ಮೊತ್ತ ಗೋಪಾಲ್ ಅವರ 19 ವರ್ಷಗಳ ನಂತರ ದೊರಕುವ ಮೊತ್ತಕ್ಕೆ ಸಮಾನವಾಗಿರುತ್ತೆ. ಸೇಮ್ ಟೈಪ್ ಆಫ್ ಕ್ವಶನ್. ಕ್ಲಿಯರ್? ಸೊ ಅವಾಗ ಏನಾಗುತ್ತೆ? R ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/P. ನಾವು ಎಷ್ಟು ಕ್ವಶನ್ಸ್ ಮಾಡಿಸಿದ್ವಿ ಅಂದ್ರೆ ಸುಮಾರು ಒಂದು 30 to 40 ಕ್ವಶನ್ಸ್ ಮಾಡಿಸಿದ್ವಿ. ಕ್ಲಿಯರ್? 8% ಅಂದ್ರೆ ಎಷ್ಟಪ್ಪ? 8% ಮೀನ್ಸ್ 2/25 ಅಲ್ವಾ. ಸೊ 25 ಇರೋದು ಏನಾಗ್ತಿದೆ? 27 ಆಗ್ತಿದೆ. ಕ್ಲಿಯರ್? ಸೊ ಡಿಫ್ರೆನ್ಸ್ ಎಷ್ಟು? 1 ವರ್ಷ. ಸೊ ಹಾಗಾಗಿ 1 ವರ್ಷ ಆಯ್ತು. ಸೊ ಇದು ರೇಟ್ ಆಯಿತು. ಹಾಗಾದ್ರೆ ಪ್ರಿನ್ಸಿಪಲ್ ಏನಾಗುತ್ತೆ? 27 ಇರೋದು 25 ಆಗುತ್ತೆ. ಕ್ಲಿಯರ್? ಸೊ ಟೋಟಲ್ ಪಾರ್ಟ್ ಎಷ್ಟಾಯಿತು? 52. ಸೊ 52 ಪಾರ್ಟ್ ಅವರೇ ಕೊಟ್ಟಿದ್ದಾರೆ ಎಷ್ಟು? ₹1404. ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಪ್ರಕಾಶ್ದು, ಇದು ಗೋಪಾಲ್ದು ಫೈಂಡ್ ಔಟ್ ಮಾಡ್ಬೇಕಂದ್ರೆ 25. ಕ್ಲಿಯರ್? ಸೊ ಆನ್ಸರ್ 25 ಮಲ್ಟಿಪಲ್ ಆಗಿರಬೇಕು, ಅಂದ್ರೆ ಲಾಸ್ಟಲ್ಲಿ 0 ಬರುತ್ತೆ, ಇಲ್ಲ ಏನು ಬರುತ್ತೆ? 5 ಬರುತ್ತೆ. ಕ್ಲಿಯರ್? ಸೊ 2 ಆಪ್ಷನ್ ಹೋಯ್ತು. ಈಗ 525 675 2 ಆಪ್ಷನ್ ಇದೆ. ಓಕೆನಾ? ಸೊ ನೋಡೋಣ. 52 1s, 52 2s, ದಟ್ ಈಸ್ ಹೌ ಮಚ್? 104. ಎಷ್ಟು? 104. ರಿಮೈನಿಂಗ್ ಎಷ್ಟು? 36. ಹಾಗಾದ್ರೆ ಎಷ್ಟಾಯಿತು? 364 ಆಯಿತು. 52 ಟೇಬಲಲ್ಲಿ 364 ಯಾವಾಗ ಬರುತ್ತೆ? 7s ವಾ. ಸೊ 52 ಟೇಬಲಲ್ಲಿ 364 ನನಗೆ ಗೊತ್ತಿಲ್ಲ ಸರ್, ಆದ್ರೆ ನಾನು 7 ಹೆಂಗೆ ಹೇಳ್ತೀನಿ? 2 ಟೇಬಲ್ 4 ಯಾವಾಗ ಬರುತ್ತೆ? ಒಂದು 2 ಬರುತ್ತೆ, ಒಂದು 7 ಬರುತ್ತೆ. 2 ಜ ಮಾಡಿದ್ರೆ 104 ಆಗುತ್ತೆ, ಕಮ್ಮಿ ಆಗಿಬಿಡುತ್ತೆ. ಸೊ 7 ಜ ಮಾಡಿದ್ರೆ ಇಷ್ಟ ಆಗ್ಬೋದು, ತೊಂದರೆ ಇಲ್ಲ ಅಲ್ವಾ. ಸೊ 27. ಕ್ಲಿಯರ್? ಈಗ 27 into 25 ನಾವು ಮಾಡಬೇಕು ಅಲ್ವೇನಪ್ಪ. ಸೊ 27 into 25 ಯಾವ ಥರ ಟ್ರಿಕ್ಕು? 26 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಲ್ವಾ. ಸೊ 26 ಸ್ಕ್ವೇರ್ ಎಷ್ಟು? 676 ಮೈನಸ್ 1 ಎಷ್ಟು? 675. ಎಷ್ಟು ಸೊಲ್ಯೂಷನ್? 675. ಸಿಂಪಲ್. ಇದನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್. ಸುಬ್ರತಾ ಗೆಟ್ಸ್ ಡಬಲ್ ದ ಅಮೌಂಟ್ ಇನ್ 8 years when invested at compound interest compounded annually. In how many years will the amount become 8 times itself ಅಂತ ಕೇಳಿದ್ದಾರೆ. ಕ್ಲಿಯರ್? ಸುಬ್ರತಾ ಸಂಯೋಜಿತ ಬಡ್ಡಿಯಲ್ಲಿ ಹೂಡಿಕೆ ಮಾಡಿದಾಗ 8 ವರ್ಷಗಳಲ್ಲಿ ಮೊತ್ತವು ದ್ವಿಗುಣವಾಗುತ್ತದೆ. ಅದೇ ಮೊತ್ತವು ಎಷ್ಟು ವರ್ಷಗಳಲ್ಲಿ 8 ಪಟ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇದು ನೋಡಿ, ಈ ತರ ಕ್ವಶನ್ಸ್ ನಾವು ಡೈರೆಕ್ಟ್ ಆಗಿ ಮಾಡ್ಬೋದು. ಇಲ್ಲ ಸರ್ ಕಷ್ಟ ಆದ್ರೂ ಪರವಾಗಿಲ್ಲ, ಅಂದ್ರೆ ಸ್ವಲ್ಪ ಟೈಮ್ ತಗೊಂಡ್ರೂ ಪರವಾಗಿಲ್ಲ, ಕ್ಲಾರಿಟಿಯಾಗಿ ನಾವು ಮಾಡಬಹುದು ಅಂತ ಅನಿಸಿದ್ರೆ 2 ಮೆಥಡ್ ಅನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಕ್ಲಿಯರ್? ಸೊ ಸುಮಿತ್ದು ಡಬಲ್ ಆಗುತ್ತಂತೆ ಅಮೌಂಟ್, ಅಂದ್ರೆ ₹100 ಇರೋದು ₹200 ಆಗುತ್ತೆ. ಎಷ್ಟು ವರ್ಷಕ್ಕೆ? 8 ವರ್ಷ.
ಕ್ಲಿಯರ್. ಸೊ ಡಬಲ್ ಆಗುತ್ತೆ, ಅದು 8 ಟೈಮ್ಸ್ ಆಗಬೇಕಂತೆ. ಕ್ಲಿಯರ್. ಸೊ ಡಬಲ್ ಇದೇ ಥರ ಅದು 8 ಟೈಮ್ಸ್ ಆಗಬೇಕು. ಎಗೈನ್ ಡಬಲ್ ಆದರೆ ಮತ್ತೆ ಎಗೈನ್ ಎಷ್ಟು ವರ್ಷ? 8 ವರ್ಷ. ಎಗೈನ್ ಡಬಲ್ ಆದರೆ ಮತ್ತೆ 8 ವರ್ಷ. ಸೊ ಟೋಟಲ್ ಎಷ್ಟು ವರ್ಷ ಆಯಿತು? 8 + 8 + 8 ದಟ್ ಈಸ್ ಈಕ್ವಲ್ ಟು 24 ಇಯರ್ಸ್. ಕ್ಲಿಯರಾ? ಸೊ ಸೊಲ್ಯೂಷನ್ ಏನು? 24 ಇಯರ್ಸ್. ಕ್ಲಿಯರ್. ಸೊ ಈ ಥರ ಮಾಡ್ಬೋದು ಫಸ್ಟ್ದು. ಎರಡನೇದು ಬಂದ್ಬಿಟ್ಟು ಸರ್ ಡೈರೆಕ್ಟಾಗಿ ಅಂದರೆ ನೋಡಿ, ಸೊ ಡಬಲ್ ಅಂತ ಇದ್ದರೆ 1:2 ರೈಟ್. ಕ್ಲಿಯರ್. ಸೊ 8 ಇಯರ್ಸ್ ಅಂದರೆ 2 ಟು ದಿ ಪವರ್ ಆಫ್ ಎಷ್ಟು? 8 ಕ್ಯೂಬ್. ಕ್ಲಿಯರ್. ಆ 3ನ ಎಷ್ಟು ಟೈಮ್ಸ್ ಅಂತ ಕೇಳಿದರೆ 8 ಟೈಮ್ಸ್. ಆ 8 ಟೈಮ್ಸ್ಗೆ ಮಲ್ಟಿಪಲ್ ಮಾಡಿದ್ರೆ ಸೊಲ್ಯೂಷನ್ ಸಿಗ್ಬಿಡುತ್ತೆ ಡೈರೆಕ್ಟಾಗಿ. ಯಾವ ಥರ ಬೇಕಾದ್ರೆ ನಾವು ಮಾಡ್ಬೋದು. ಓಕೆನಾ? ನೆಕ್ಸ್ಟ್, ಗೋವಿಂದ್ ಗೆಟ್ಸ್ ಡಬಲ್ ಅಮೌಂಟ್ ಇನ್ 7 ಇಯರ್ಸ್. ಕ್ಲಿಯರ್. ಸೊ ಡಬಲ್ಲು ಎಷ್ಟು ವರ್ಷ ಆಗುತ್ತೆ? 7 ವರ್ಷ ಆಗುತ್ತೆ. ಕ್ಲಿಯರ್. ಸೊ ವೆನ್ ಇನ್ವೆಸ್ಟೆಡ್ ಅಟ್ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡ್ ಡ್ಯಾನಲ್ಲಿ ಇನ್ ಹೌ ಮೆನಿ ಇಯರ್ಸ್ ವಿಲ್ ದ ಅಮೌಂಟ್ ಬಿಕಮ್ 8 ಟೈಮ್ಸ್. ಹಾಗಾದ್ರೆ 8 ಪಟ್ಟು ಎಷ್ಟು ವರ್ಷಕ್ಕೆ ಆಗುತ್ತೆ ಅಂತ. ಸೊ ಇದು ಡಬಲ್ ಆದರೆ 4 ಪಟ್ಟು ಆಯಿತು, ಇದು ಡಬಲ್ ಆದರೆ 8 ಪಟ್ಟು ಆಯಿತು. ಇಲ್ಲಿ 7 ಆಗುತ್ತೆ ಮತ್ತು ಇಲ್ಲೂ ಸಮೇತ 7 ಆಗುತ್ತೆ ಅಲ್ವಾ? ಸೊ 7 + 7 + 7 ಎಷ್ಟು? 21. ಈ ಥರದ್ದು ಮಾಡಿ. ಆದರೆ ಡೈರೆಕ್ಟಾಗಿ ಮಾಡಬೇಕು ಅಂದರೆ ಸೊ 2 ಟು ದಿ ಪವರ್ ಆಫ್ ಎಷ್ಟು? 8 ದಟ್ ಈಸ್ ಕ್ಯೂಬ್. ಈ ಕ್ಯೂಬ್ನ ತಗೊಂಡು ಟೈಮ್ಸ್ ಎಷ್ಟು ಟೈಮ್ಸ್ ಕೊಟ್ಟಿದ್ದಾರೆ? 8 ಟೈಮ್ಸ್. ಟು ಕ್ಯೂಬ್ 8 ಅಲ್ವಾ? ಸೊ 3 ಇಂಟು ಎಷ್ಟು ಇಯರ್ಸು? 7 ದಟ್ ಈಸ್ 21. ಮುಗೀತು. ಟೈಮ್ಸ್ ಇಂಟು ಇಯರ್ಸ್. ಓಕೆನಾ? ಸೊ ಇದು ಅದೇ ಥರ ಇದನ್ನು ಸಮೇತ ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್. ಸೊ ಏನಿಲ್ಲ, 1:2 ಇಯರ್ಸ್ ಆದರೆ ಅಲ್ವಾ? ಸೊ 16 4 ಆಯಿತು, 8 ಆಯಿತು, 16 ಆಯಿತು, 6 6 6 ದಟ್ ಈಸ್ 24. ಮುಗೀತು. ಇಲ್ಲ ಸರ್ ಇನ್ನೊಂದು ಥರ ಅಂದರೆ 2 ಟು ದಿ ಪವರ್ ಆಫ್ 4 ಅಲ್ವಾ? ಸೊ ಈ 4ನ ತಗೊಂಡು ಎಲ್ಲಿ ಮಲ್ಟಿಪಲ್ ಮಾಡಬೇಕು? 6 ದಟ್ ಈಸ್ 64. ಹಿಂಗೆ ಬೇಕಾದ್ರೂ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್. Amit invested the same sum at simple interest and compound interest for 2 years at 4% per annum. The difference between the compound interest and the simple interest is 47. Find the sum invested in each case ಅಂತ ಇದೆ. ಅಮಿತ್ ಒಂದೇ ಮೊತ್ತವನ್ನು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯಲ್ಲಿ 2 ವರ್ಷಗಳ ಕಾಲ 4% ದರದಲ್ಲಿ ಹೂಡಿಕೆ ಮಾಡಿದರು. ಸಂಯೋಜಿತ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 47 ಆಗಿದೆ. ಪ್ರತಿ ಸಂದರ್ಭದಲ್ಲಿ ಹೂಡಿಕೆ ಮಾಡಿದ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಅವ್ರು ಏನು ಮಾಡಿದ್ದಾರೆ? ಇನ್ವೆಸ್ಟ್ ಸೇಮ್ ಮಾಡಿದ್ದಾರೆ. ಕ್ಲಿಯರ್. 2 ಇಯರ್ಸ್ ಅಂದರೆ ಸೊ ಇಂಟ್ರೆಸ್ಟ್ ಬೇಕಂದ್ರೆ ನಾವೇನು ಮಾಡ್ತೀವಿ ರೀ? ಆರ್ ಇಂಟು ರೇಟ್ ಮಾಡ್ತೀವಿ. ರೈಟ್. ಸೊ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಸೊ 2 ವರ್ಷ 4% 2 ವರ್ಷ, 4% 2 ವರ್ಷ. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯಿತು? 8% ಆಯಿತು. ಇಷ್ಟೇ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ? ಬಡ್ಡಿಗೆ ಬಡ್ಡಿ. ಕ್ಲಿಯರ್. ಸೊ ಇದೇನಾಗುತ್ತೆ? 8.16 ಆಗುತ್ತೆ. ಹೆಂಗೆ ಸರ್ ಅಂದರೆ ಹೇಳ್ತೀನಿ, ತೊಂದರೆ ಇಲ್ಲ. ಒಂದು ಸೆಕೆಂಡು ನಿಮಗೆ ಇಲ್ಲಿ ಹೇಳ್ತೀನಿ ಕ್ಲಾರಿಟಿಯಾಗಿ. ಸೊ 2 ಇಯರ್ಸ್ದು ಕಾಂಪೌಂಡ್ ಇಂಟ್ರೆಸ್ಟ್ ರೇಟ್ ಫೈಂಡ್ ಔಟ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ 7% 2 ಇಯರ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ ನಮಗೆ ರೇಟ್ ಮಾತ್ರ ಬೇಕು ಅಂದ್ಕೊಳ್ಳಿ. ದಟ್ ಈಸ್ 2a ಪ್ಲಸ್ a² / 100 ಮಾಡಿದ್ರೆ ನಮಗೆ ರೇಟ್ ಸಿಗುತ್ತೆ. ಕ್ಲಿಯರ್. ಸೊ 2a 2 ಇಂಟು 7 ಎಷ್ಟು? 14 ಪ್ಲಸ್ 49 ಡಿವೈಡೆಡ್ ಬೈ 100 ದಟ್ ಈಸ್ ಈಕ್ವಲ್ ಟು 14.49. ಕ್ಲಿಯರ್. ಸೊ ಸೇಮ್ ಇದ್ರೆ ಪರ್ಸೆಂಟೇಜ್ ಸೇಮ್ ಇದ್ರೆ, ಒಂದು ವೇಳೆ ಡಿಫ್ರೆಂಟ್ ಇದ್ರೆ a ಪ್ಲಸ್ b ಪ್ಲಸ್ a ಇಂಟು b ಬೈ 100. ಕ್ಲಿಯರ್. ಅಂದರೆ ಮೊದಲನೇ ವರ್ಷ 7%, ಎರಡನೇ ವರ್ಷ 8% ಇದೆ ಅನ್ಕೊಳ್ಳಿ. ಸೊ ಎಷ್ಟಾಯಿತು? 15 ಪ್ಲಸ್ 56/100. ಕ್ಲಿಯರ್. ಇದನ್ನೇ ಸ್ಪೀಡಾಗಿ ಮಾಡಬೇಕಂದ್ರೆ ಸೇಮ್ ಇದ್ರೆ ಡಬಲ್ ಮಾಡಿ. 8% ಅನ್ಕೊಳ್ಳಿ. ಡಬಲ್ ಎಷ್ಟು? 16. ಒಂದ್ಸಲ ಸ್ಕ್ವೇರ್ ಮಾಡಿದ್ರೆ 64/100. ನೆಕ್ಸ್ಟ್ ಡಿಫ್ರೆಂಟ್ ಇದೆ ಅನ್ಕೊಳ್ಳಿ. 8 to 9. ಓಕೆನಾ? ಫಸ್ಟ್ ಅಡಿಷನ್ ಮಾಡಿ. ಎಷ್ಟು? 17 ಪ್ಲಸ್ ನೆಕ್ಸ್ಟ್ ಮಲ್ಟಿಪಲ್ ಮಾಡಿ. 8 9 ಎಷ್ಟು? 72 ದಟ್ ಈಸ್ 0.72. ಓಕೆನಾ? ಈಗ ಕ್ವಶನ್ಗೆ ಮಾಡೋಣ ಅಲ್ವಾ? ಸೊ ಡಿಫರೆನ್ಸ್ ಎಷ್ಟು? 0.16 ಆಯಿತು. 0.16%. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಆ ಡಿಫರೆನ್ಸ್ ಎಷ್ಟು? 47 ರೂಪಾಯಿ. ನಾವೇನು ಫೈಂಡ್ ಔಟ್ ಮಾಡಬೇಕು? ಇನ್ವೆಸ್ಟೆಡ್ ಅಂದರೆ 100% ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಸೊ ಇಲ್ಲಿ ಪಾಯಿಂಟ್ ತೆಗೆಯೋಣ.
ಇಲ್ಲಿ 2 zeros ಹಾಕೊಳ್ಳೋಣ. ಕ್ಲಿಯರ್? ಸೊ ನಮಗೆ ಈಗ 100 ವ್ಯಾಲ್ಯೂ ಬೇಕಲ್ವಾ? ಬೇಕು ಸರ್. ನೋಡಿ 4 4 ಜಾ 425 ಜಾ. ಕ್ಲಿಯರ್? ಸೊ 4 11 ಎಷ್ಟು 44, ರಿಮೈನಿಂಗ್ ಎಷ್ಟು 3 and 30 ಉಳಿತು. 4 7 28. ಕ್ಲಿಯರ್? ಸೊ 20 ಉಳಿತು, ದಟ್ ಇಸ್ 5. ಸೊ ಇಲ್ಲಿ 1175 ಮಲ್ಟಿಪಲ್ ಮಾಡಬೇಕಾ ಬೇಡವಾ? ಮಾಡಬೇಕು ಅಲ್ವಾ? ಸೊ ಮಾಡೋಣ. 1175 25 into 5 ಎಷ್ಟು 125, that is 12 carry. 25 into 7 ಎಷ್ಟು 175 plus 12, that is 187. ಕ್ಲಿಯರ್? ಎರಡು ಆಪ್ಷನ್ ಇದೆಯಾ? ಓಕೆ, ಇಷ್ಟಾಯಿತು. 25 into 7 175 plus 12 187, 18 carry. 25 into 11 ಎಷ್ಟು 275. Here 275 plus 12, that is 287. One second, miss ಆಗಿದೆ ಎಲ್ಲೋ, ನೋಡೋಣ. 1175 into 25. Clear? 25 5 is 125, 12 carry. 25 7 is to 150, 175 plus 12 187, 18 carry. 25 into 11 275 plus 18 382, 1 carry 9, 293. ಆನ್ಸರ್ ನಮಗೆ ಬಂತು. ಕ್ಲಿಯರ್? ಸೊ ಮಿಸ್ ಆಗಿದೆ, ತೊಂದರೆ ಇಲ್ಲ. ಓಕೆನಾ? ಸೊ ಅವಾಗ ಆಗ್ತಾ ಇರುತ್ತೆ, ತೊಂದರೆ ಇಲ್ಲ. ನೆಕ್ಸ್ಟ್ ಕ್ವಶನ್, same type of question. Amit invested equal amounts of simple interest and compound interest compounded annually for 2 years, the same rate of 4% per annum. In the end, he found a difference of 53 between two interest terms. What was the amount invested in each case? Same type of question. ಸೊ ಇಬ್ಬರು ಸಮೇತ 4% 2 ವರ್ಷಕ್ಕೆ ಆಗ್ಬಿಡ್ತಾರೆ, ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಕೊನೆದಾಗಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 53 ರೂಪಾಯಿ. ಹಾಗಾದ್ರೆ ಎಷ್ಟು ಇನ್ವೆಸ್ಟೆಡ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? Again 2 into 4 ಎಷ್ಟು 8%. Again ಇದೆಷ್ಟು 8.16. ಸೊ ಡಿಫರೆನ್ಸ್ ಎಷ್ಟು 0.16. 0.16 ನ ವ್ಯಾಲ್ಯೂ ಎಷ್ಟು 53. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು? 100. ಕ್ಲಿಯರ್? ಸೊ ಇಲ್ಲಿ 0 ಹಾಕೊಳ್ಳೋಣ. ಓಕೆನಾ? 4 ಜಾ 25 ಜಾ 4 13 ಎಷ್ಟು 52. 10 ಉಳಿತು, 2 ಜಾ 8 ಆಯಿತು, 20 ಉಳಿತು, 5 ಜಾ. ಕ್ಲಿಯರ್? ಸೊ again 1325 into 25. 25 5 ಜಾ 125, 12 carry. 25 2 ಜಾ 50 plus 12 62, 6 carry. 25 3 ಜಾ 75 plus 6 81, 8 carry. 25 1 ಜಾ 25 plus 8 33 125. ಕ್ಲಿಯರ್? ಸೊ ಇಷ್ಟೇ ಸಾಕಾಗಿತ್ತು. ಕ್ಲಿಯರ್? 33125. ಓಕೆ, next question. A sum of 15,625 amounts to 24,389 in 3 years at a certain rate of interest per annum compounded annually. The rate of interest per annum is ಅಂತ ಕೇಳಿದ್ದಾರೆ. 15,625 ಮೊತ್ತವು 3 ವರ್ಷಗಳಲ್ಲಿ 24,389 ಆಗುತ್ತದೆ. ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ? ಸೊ 3 years ಮೀನ್ಸ್ ಏನು ಮಾಡಬೇಕು? ಕ್ಯೂಬ್ ರೂಟ್ ಮಾಡಬೇಕು. ಸೊ ಕ್ಯೂಬ್ ರೂಟ್ ಆಫ್ ಇದೆಷ್ಟು 25. ಕ್ಯೂಬ್ ರೂಟ್ ಆಫ್ ಇದೆಷ್ಟು 29. ಕ್ಲಿಯರ್? ಸೊ ಒಂದು ವೇಳೆ ಗೊತ್ತಿಲ್ಲ ಅಂದರೆ 9 ಯಾವಾಗ ಬರುತ್ತೆ ಲಾಸ್ಟಲ್ಲಿ? ಕ್ಯೂಬ್ದು 9 ಆಗಲೇ ಬರುತ್ತೆ. ಸೊ 3 ಹೋಯ್ತು. ಕ್ಲಿಯರ್? ಸೊ 24 ಇಲ್ಲಿದೆ. ಯಾವ ಒಂದು ಕ್ಯೂಬ್ ಮಿಡಲ್ ಅಲ್ಲಿದೆ? 24. ಒಂದು 2 ಮತ್ತು ಇನ್ನೊಂದು 3 ಕ್ಯೂಬ್. ಕ್ಲಿಯರ್? ಸೊ ಚಿಕ್ಕ ಸಂಖ್ಯೆ ಬರ್ಕೊಂತೀವಿ 29. ಸೊ ಡಿಫರೆನ್ಸ್ ಎಷ್ಟು 4. ಸೊ
ಪ್ರಿನ್ಸಿಪಲ್ ಎಷ್ಟು 25, ಪರ್ಸೆಂಟೇಜ್ ಬೇಕಂದ್ರೆ 100, 1 ಜ 4 ಜ 4 4 ಜ ಎಷ್ಟು 16%. ಕ್ಲಿಯರ್? So next question, how much will a sum of 72,000 become after 1 year if the interest is compounded half yearly at 10% per annum compound interest ಅಂತ ಕೇಳಿದೆ. ಕ್ಲಿಯರ್? ಸೊ 72,000 ಮತ್ತು 1 ವರ್ಷದ ನಂತರ ಎಷ್ಟಾಗುತ್ತದೆ ಅರ್ಧ ವಾರ್ಷಿಕ ಸಂಯೋಜಿತ ಬಡ್ಡಿ ದರದಲ್ಲಿ. ಅರ್ಧ ವಾರ್ಷಿಕ ಮೀನ್ಸ್ 6 ಮಂತ್ಸ್ಗೆ ಅಂತ, 12 ಮಂತ್ಸ್ ಇರುತ್ತಲ್ವ, ಸೊ 6 ಮಂತ್ಸ್ಗೆ ಅಂತ ಅಂದ್ರೆ 10% ಇದ್ರೆ ದಟ್ ಈಸ್ 5%, 5% ಅಂತ. ಕ್ಲಿಯರ್? ಸೊ ಮೊದಲನೇ ವರ್ಷ, ಸೊ ಮೊದಲನೇ ಅರ್ಧ ವಾರ್ಷಿಕ 5% ಮತ್ತು ಎರಡನೇದು 5%. 5% ಅಂದ್ರೆ ಎಷ್ಟು ಫ್ರಾಕ್ಷನ್ ಅಲ್ಲಿ 1/20 ಅಂದ್ರೆ 20 ಇರೋದು ಏನಾಗುತ್ತೆ 21 ಆಗುತ್ತೆ. ಎರಡನೇ ವರ್ಷನೂ 20 ಇರೋದು 21 ಆಗುತ್ತೆ. ಕ್ಲಿಯರ್? ಸೊ 20 ಸ್ಕ್ವೇರ್ ಎಷ್ಟು 400, 21 ಸ್ಕ್ವೇರ್ ಎಷ್ಟು 440. ಕ್ಲಿಯರ್? ಸೊ 400 ನ ವ್ಯಾಲ್ಯೂ ಪ್ರಿನ್ಸಿಪಲ್ ವ್ಯಾಲ್ಯೂ ಅವರು ಕೊಟ್ಟಿದ್ದಾರೆ ಎಷ್ಟು 72,000. 2 zeros ಹೋಯ್ತು. 4 1 ಜ 4, 18 ಜ ದಟ್ ಇಸ್ 180. ಕ್ಲಿಯರ್? ಸೊ ಇಲ್ಲೂ ಸಮೇತ 18 ದಟ್ ಇಸ್ 180. ಕ್ಲಿಯರ್? ಸೊ 0 ಇಂಟು 1 ದಟ್ ಇಸ್ 0 ಬರಬೇಕು. ಎರಡು ಆಪ್ಷನ್ ಇದೆಯಾ? ಸೊ ಮಾಡೋಣ ಅವನ್ನೇ. 441 ಇಂಟು 18 1 ಜ 18. ಸೊ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಸೆಕೆಂಡ್ ನಂಬರ್ ಏನು ಬರಬೇಕು 8 ಬರಬೇಕು. ಕ್ಲಿಯರ್? ಸೊ ಮಾಡೋಣ ಅಂದ್ರೆ ಮಾಡೋಣ. 1 ಕ್ಯಾರಿ 18 4 ಜ 72 ಪ್ಲಸ್ 1 ಎಷ್ಟು 73, 7 ಕ್ಯಾರಿ. ಕ್ಲಿಯರ್? 18 4 ಜ ಎಷ್ಟು ಅಗೈನ್ 72 ಪ್ಲಸ್ 7 ಎಷ್ಟು 79. ಕ್ಲಿಯರ್? ಸೊ 1 0 ಇತ್ತಲ್ಲ 1 0 ಮಾಡಿದ್ರೆ ಮುಗಿತು. When the difference between compound interest compounded annually and simple interest for 3 years is 217 at 10% interest per annum, the principal is ಅಂತ ಕೇಳಿದ್ದಾರೆ. 3 ವರ್ಷಗಳ ಕಾಲ 10% ವಾರ್ಷಿಕ ದರದಲ್ಲಿ ಸಂಯೋಜಿತ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 217 ರೂಪಾಯಿ ಆಗಿದ್ರೆ ಮೂಲಧನ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿ. ಸೊ ಅಗೈನ್ ಸಿಂಪಲ್ ಇಂಟ್ರೆಸ್ಟ್ 3 ವರ್ಷಕ್ಕೆ 10% ಅಂದ್ರೆ ಎಷ್ಟಾಗುತ್ತೆ 10 ಇಂಟು 3 30% ಆಗುತ್ತೆ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ 33.1 ಆಗುತ್ತೆ. ಯಾವ ತರ ಅಂದ್ರೆ 2 ವರ್ಷಕ್ಕೆ a ಸ್ಕ್ವೇರ್ ಪ್ಲಸ್ 2a ಪ್ಲಸ್ a ಸ್ಕ್ವೇರ್ ಬೈ 100 ಯಾವ ತರ ಮಾಡಿದ್ವು 3 ಇಯರ್ಸ್ಗೆ ಏನಾಗುತ್ತೆ ಸೇಮ್ ಇದ್ರೆ 3a ಸ್ಕ್ವೇರ್ ಅಂಡ್ a ಕ್ಯೂಬ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಕ್ಲಿಯರ್? ಸೊ ಡಿಫರೆನ್ಸ್ ಎಷ್ಟು 3.1. ಸೊ ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಅದೆಷ್ಟು 217 ರೂಪಾಯಿ. ಕ್ಲಿಯರ್? ಒಂದು ಪಾಯಿಂಟ್ ತೆಗಿತೀನಿ, ಒಂದು 0 ಪುಟ್ ಮಾಡ್ತೀನಿ. 3170 ಜ. ಸೊ ಮೂಲಧನ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ 100 100 ಇಂಟು 70 ಎಷ್ಟು 7000. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, Jaspreet deposited a sum of 12,800 at 5% rate of interest per annum compounded annually. The total amount received by Jaspreet after 2 years will be ಅಂತ ಕೇಳಿದ್ದಾರೆ. ಜಸ್ಪ್ರೀತ್ ಅವರು 12,800 ರೂಪಾಯಿ ಮೊತ್ತವನ್ನು 5% ವಾರ್ಷಿಕ ಸಂಯೋಜಿತ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದ್ರು. 2 ವರ್ಷಗಳ ನಂತರ ಕೇಳಿದ್ದಾರೆ. ನಂತರ ಮೀನ್ಸ್ ಸಮ್ ಕೇಳ್ತಿದ್ದಾರೆ, ಟೋಟಲ್ ಅಮೌಂಟ್ ಕೇಳ್ತಿದ್ದಾರೆ. ಅಮೌಂಟ್ ಏನಾಗುತ್ತೆ ಅಂದ್ರೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಆಗುತ್ತೆ. ಕ್ಲಿಯರ್? ಸೊ 5% ಅಂದ್ರೆ ಎಷ್ಟಪ್ಪ 1/20 ಅಂದ್ರೆ 20 ಇರೋದು ಏನಾಗುತ್ತೆ 21 ಆಗುತ್ತೆ. ಅಗೈನ್ 20 ಇರೋದು ಏನಾಗುತ್ತೆ 2 ಇಯರ್ಸ್ ಸೆಕೆಂಡ್ ಇಯರ್ ಸಮೇತ ಆಗುತ್ತೆ. ಕ್ಲಿಯರ್? ಸೊ ಇದು 400 ಆಯ್ತು, ಇದು 441 ಆಯ್ತು. ಸೊ 400 ನ ವ್ಯಾಲ್ಯೂ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ 1 to 8 0 0 2 0 ಹೋಯ್ತು, 2 0 ಹೋಯ್ತು. 4 1 ಜ 4 3 ಜ 4 2 ಜ. ಇಲ್ಲೂ ಸಮೇತ 32 ಮಾಡೋಣ. 32 1 ಜ 32 3 ಕ್ಯಾರಿ. 32 4 ಜ 128, 128 ಪ್ಲಸ್ 3 131 and 1 13 ಕ್ಯಾರಿ. ಅಗೇನ್ 32 into 4 that is 128, 128 plus 13 that is equal to 141. ಈ ತರ ಸ್ವಲ್ಪ ಕ್ಯಾಲ್ಕುಲೇಷನ್ ಸ್ಪೀಡ್ ಇದ್ರೆ ಬೇಗ ಸೊಲ್ಯೂಷನ್ ಅನ್ನ ಮಾಡಬಹುದು. ಕ್ಲಿಯರ್? ಸೊ
ಇಲ್ಲ ಸರ್ ನಾವು ಡೈರೆಕ್ಟಾಗಿ ಮಾಡ್ತೀವಿ ಅಂದರೆ 21 ಮಲ್ಟಿಪಲ್ ಚೆಕ್ ಮಾಡಿ, 32 ಇದಲ್ವ 8 ಮಲ್ಟಿಪಲ್ ಚೆಕ್ ಮಾಡಿ, ಓಕೆನಾ. ಸೊ 4 ಮಲ್ಟಿಪಲ್ ಚೆಕ್ ಮಾಡಿ ಮಾಡ್ಬೋದು ತೊಂದರೆ ಇಲ್ಲ. ನಾನು ಯಾಕೆ ಚೆಕ್ ಮಾಡಿಲ್ಲ ಅಂದರೆ ಇಲ್ಲಿ 5 12 8ಇಂದ ಈಸಿಯಾಗಿ ಹೋಗುತ್ತೆ, 7 ಒಂದು ಹೋಗಲ್ಲ, ಇದು ಸಮೇತ ಹೋಗಲ್ಲ, 2 ಆಪ್ಷನ್ ಆಗುತ್ತೆ, ಮತ್ತೆ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ತೊಂದರೆ ಇಲ್ಲ, ನೀವು ಹೆಂಗೆ ಬೇಕಾದ್ರೂ ಮಾಡಿ ತೊಂದರೆ. ಇಷ್ಟು ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ತುಂಬ ರಿಪೀಟೆಡ್ ಕ್ವಶನ್ಸು ಇಲ್ಲಿಂದನೇ ಜಾಸ್ತಿ ಬರ್ತಾ ಇದೆ. ಇಷ್ಟು ಕ್ವಶನ್ಸ್ನ ಜಾಸ್ತಿ ರಿಪೀಟೆಡ್ ಕೇಳ್ತಿದ್ದಾರೆ. ಕ್ಲಿಯರ್? ಸೊ ನಾವು ಏನು ಮಾಡೋಣ ಅಂದರೆ, ನಾನು ನಿಮಗೆ 500 ಕ್ವಶನ್ಸು ಕೊಡ್ತೀನಿ ಅಂತ ಹೇಳಿದ್ನಲ್ವ. ಅಂದರೆ ಐ ಮೀನ್ ನನ್ನ ಹತ್ರ ರೆಡಿ ಇದೆ ಆಲ್ರೆಡಿ. ಕ್ವಶನ್ಸ್ ವಿತ್ ಸೊಲ್ಯೂಷನ್ ಇಲ್ಲ, ಕ್ವಶನ್ಸ್ ವಿತ್ ಆನ್ಸರ್ ಯಾವುದು ಅಂತ ನನ್ನ ಹತ್ರ ಸೊಲ್ಯೂಷನ್ ಇದೆ, ಇಂಗ್ಲೀಷಲ್ಲಿ ಇದೆ. ಸೊ ಅದನ್ನು ಕನ್ನಡದಲ್ಲಿ ಮಾಡಿ ಒಂದೊಂದು ಟಾಪಿಕ್ಗೆ ಬುಧವಾರದಿಂದ ನಿಮಗೆ ರಿವಿಷನ್ ಆಗೋ ಥರ ಟೆಲಿಗ್ರಾಮ್ ಚಾನಲಲ್ಲಿ ಬಿಡೋಣ, ಓಕೆನಾ. ಕ್ವಿಸ್ ಟೈಪ್ ಆಗಲಿ 6 ಕ್ವಶನ್ಸ್ ಕೊಟ್ಬಿಡ್ತೀನಿ, ನೀವು ಅದನ್ನು ಡೌಟ್ ಇದ್ದರೆ ನನ್ನ ಹತ್ರ ಕ್ಲಾರಿಫೈ ಸಮೇತ ಮಾಡ್ಕೊಳ್ಬೋದು. ಕ್ಲಿಯರ್? ಸೊ ಇಷ್ಟು ಈ ಒಂದು ಸೆಷನಲ್ಲಿ, ಓಕೆನಾ. ಸೊ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ಗೆ ಪ್ರಿಪ್ರೇಷನ್ ಆಗ್ತಿದ್ರು ಅವ್ರಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್. ಈಸಿ ಕಾಂಪೌಂಡ್ ಇಂಟ್ರೆಸ್ಟ್, ಈಸಿ ಕ್ಯಾಲ್ಕುಲೇಟಿವ್ ಇರುತ್ತೆ, ಇಲ್ಲ ಅನ್ನಲ್ಲ, ಕನ್ಫ್ಯೂಸ್ ಆಗುತ್ತೆ, ಇಲ್ಲ ಅನ್ನಲ್ಲ. ಬಟ್ ಒಂದ್ಸಲ ನಾವು ಕರೆಕ್ಟಾಗಿ ತಿಳ್ಕೊಂಡಿದ್ವಿ ಅಂದರೆ ಸಿಂಪಲ್ ಆಗಿ 1 ಮಾರ್ಕ್ ನಮ್ಮ ಜೋಬಿಯಲ್ಲಿ ಇರುತ್ತೆ, ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಏನೇ ಒಂದು PDF ಅಪ್ಡೇಟ್ ಆಗಲಿ, ನೋಟಿಫಿಕೇಶನ್ ಆಗಲಿ, ಕ್ಲಾಸ್ ಅಪ್ಡೇಟ್ ಆಗಲಿ, ಕೋರ್ಸಸ್ದು ಅಪ್ಡೇಟ್ ಆಗಲಿ, ಎಲ್ಲನೂ ಸಮೇತ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಯಾವಾಗಲೂ ಸಮೇತ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲೂ ಸಮೇತ ಜಾಯಿನ್ ಆಗಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.